ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಅಟ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರವೀಣ್ ಕುಟ್ಟಿ ಕೃಷ್ಣಾಪುರ. ನಾವು ಎಂದಿನಂತೆ ಹಲವು ಗ್ರಾಮಗಳ ಸಮಸ್ಯೆಯನ್ನು ನಿಮ್ಮ ಮುಂದೆ ತಂದು ಆ ಸಮಸ್ಯೆಗಳಿಗೆ ಒಂದು ಗ್ರಾಮದ ಮುಖಾಂತರ ಗ್ರಾಮಸ್ಥರ ಪರವಾಗಿ ಪರಿಹಾರ ನೀಡುವಂಥ ಕಾರ್ಯವನ್ನು ಮೊದಲಿಂದ ಮಾಡ್ತಿದ್ದೇವೆ. ಹಾಗಾಗಿ ನಾವು ಇವತ್ತಿದ್ದೀವಿ ಪಲ್ಗುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೊಳಪಡುವ ಸಬ್ಬೆನಹಳ್ಳಿಯ ಗ್ರಾಮದಲ್ಲಿ. ಇಲ್ಲಿನ ಸಮಸ್ಯೆ ಏನಂದರೆ, ಈಗಾಗಲೇ ಇವರು ಸಾಮಾನ್ಯ ಒಂದು 100ರಿಂದ 132 ಮನೆಗಳು ವಾಸವಿರುವಂತಹ ಒಂದು ಜಾಗ ಇದು. ಇಲ್ಲಿ ಏನಾಗಿದೆ ಅಂದರೆ, ಕುಡಿಯೋ ನೀರಿನ ವ್ಯವಸ್ಥೆಯ ಸಮಸ್ಯೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಈ ಗ್ರಾಮಸ್ಥರಿಂದ ನಮಗೆ ದೂರು ಬಂದಿತ್ತು. ಏನು ಜಾವಳಿಯಿಂದ ಹುಟ್ಟಿ ಹರಿದು ಬರುವಂತಹ ಹೇಮಾವತಿ ನದಿ, ಆ ನದಿಯಿಂದ ಇಲ್ಲಿಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಅಲ್ಲಿಂದ ಆಗಬೇಕಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕಂದ್ರೆ ಯಾವುದೇ ಕೆರೆ ಅಥವಾ ನದಿ ಇದ್ದಾಗ ಅದರ ಪಕ್ಕದಲ್ಲಿ ಒಂದು ಸಪ್ರೇಟಾಗಿ ಬಾವಿಯನ್ನು ತೆಗೆದು ಅದರಿಂದ ನೀರನ್ನು ಪೂರೈಸಿ ಗ್ರಾಮಕ್ಕೆ ಹಂಚುವಂಥ ಒಂದು ಪದ್ಧತಿ ಇರುತ್ತೆ. ಆದರೆ ಇಲ್ಲೇನಾಗಿದೆ ಅಂದರೆ, ಈ ಗ್ರಾಮಕ್ಕೆ ಆ ನದಿಯಿಂದ ನೇರವಾಗಿ ನೀರನ್ನು ಕಲೆಕ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಸಮಸ್ಯೆ ಏನಂದರೆ, ಕೊಟ್ಟಿಗೆರೆ ಭಾಗದಲ್ಲಿ ಹಲವು ಗಾಡಿಗಳನ್ನು ಅಲ್ಲಿ ತೊಳಿತಾರೆ. ಈ ತುಂಬ ವೇಸ್ಟೇಜ್ಗಳು, ಏನು ಈ ಕೋಳಿಯ ವೇಸ್ಟೇಜ್ಗಳಾಗಲಿ ಅದನ್ನೆಲ್ಲ ಆ ನದಿಗೆ ಸಿಗ್ತಾರೆ. ತುಂಬ ಕಲುಷಿತವಾಗಿ ಬರುವಂಥ ನೀರು, ಕುಡಿಯೋಕ್ಕೆ ಯೋಗ್ಯವಲ್ಲದಂತಹ ನೀರು ಅಂತಲೇ ಹೇಳ್ಬೋದು. ಇದರಿಂದ ಅನೇಕ ಕಾಯಿಲೆಗಳು ಹಬ್ಬುವಂತಹ ಪರಿಸ್ಥಿತಿ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಸುಮಾರು 12 ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಗ್ರಾಮಸ್ಥರ ದೂರು. ಹಾಗಾಗಿ ಇಂದು ಈ ಗ್ರಾಮಸ್ಥರ ಪರವಾಗಿ ನಾವು ಇಲ್ಲಿಗೆ ಭೇಟಿ ನೀಡಿ ಈ ಒಂದು ದೂರನ್ನು ಎತ್ತಿಡಿಯುವ ಪ್ರಯತ್ನವನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡ್ತಿದ್ದೇವೆ. ಹಾವು ಸತ್ತೋಗಿದ್ರು ಮತ್ತು ನಾಯಿ ಎಲ್ಲ ಬಂದು ಸಿಕ್ಕಾಕೊಂಡಿದೆ. ಅದೇ ನೀರನ್ನು ಕುಡಿತೀವಿ ನಾವು. ಅದೇ ನೀರನ್ನು ಇಟ್ಟಾಗ ಅದರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಫಿಲ್ಟರ್ ಆಗಿ ಬಂದ್ರೆ ಯೂಸ್ ಆಗುತ್ತೆ. 4 ಟ್ಯಾಂಕಿ ಕೂಡ ಫೇಲ್ಯೂರ್. ಈ ಸಮಸ್ಯೆ ನಮ್ಮ ಹುಟ್ಟಿದಾದ ಇದೆ. ನೀರು ಕ್ಲೀನ್ ಆಗಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಬರ್ತಿದೆ. ಇಲ್ಲಿ ಯಾವುದೇ ರೀತಿಯಲ್ಲಾಗಲಿ ಬಾವಿಯಲ್ಲಿಂದ ನೀರು ಬರೋದೇ ಇಲ್ಲ ನಮಗೆ. ಆ ನೀರನ್ನು ಸೀದಾ ನಮ್ಮ ಶಾಲಾ ಮಕ್ಕಳಿಗೆ, ಇಡೀ ಊರೇ ಮಶಾಣ ಆಗೋದು ಗ್ಯಾರಂಟಿ ಇದು. ಟ್ಯಾಂಕ್ ನೋಡೋದಂತ ಟ್ಯಾಂಕ್ ನೋಡಂಗೆ ಇಲ್ಲ, ಅದು ಕ್ಲೀನ್ ಮಾಡೋದು ಇಲ್ಲ. ಆದರೆ ಇಲ್ಲಿನ PDO ಆಫೀಸರ್ಸ್ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮಗಳು ಇದುವರೆಗೂ ಕೈಗೊಂಡಿಲ್ಲ. ತೊಳೆದು ಅಲ್ಲೇ ಕಕ್ಕ ಮಾಡೋದು, ಮತ್ತೆ ತುಂಬಿಸಿ 2 ದಿವಸಕ್ಕೆ ಅಷ್ಟು ಗಲೀಜಾಗಿರುತ್ತೆ. ಎಷ್ಟು ಜನ ಎಷ್ಟು ಮನೆ ಇದಾವೆ ಅಷ್ಟು ಮನೆಗಳೆಲ್ಲ ಹೋಗೋದು ಹಾಸ್ಪಿಟ್ಲಿಗೆ. ಕೆಲವರಿಗೆ ಹುಷಾರಿಲ್ದಂಗೆ ಆಗೋದು, ನಮಗೆ ಕುಡಿಯೋಕ್ಕೆಲ್ಲ ತೊಂದರೆ ಆಗುತ್ತೆ. ತುಂಬ ವೇಸ್ಟೇಜು, ಗಲೀಜು ನೀರು ಮತ್ತು ಸ್ನಾನ ಮಾಡೋದು. ಇದು ಅಟ್ ನ್ಯೂಸ್ ಕನ್ನಡ, ಗಟ್ಟಿತನದ ದಿಟ್ಟ ಸುದ್ದಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಹಲವು ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇವೆ.